ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಮನ್ ಕಿ ಬಾತ್ನ 132ನೇ ಸಂಚಿಕೆಯಲ್ಲಿ ಪ್ರಧಾನಿ ಮೋದಿ ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧ ಮತ್ತು ಭಾರತೀಯರು ಎದುರಿಸುತ್ತಿರುವ ಸವಾಲುಗಳನ್ನು ಪ್ರಸ್ತಾಪಿಸಿದ್ದಾರೆ. ಯುದ್ಧದ ಪರಿಸ್ಥಿತಿಯನ್ನು ದೇಶದ 410 ಕೋಟಿ ಜನರು ಒಗ್ಗಟ್ಟಾಗಿ ಎದುರಿಸಬೇಕು. ಇದು ಸವಾಲಿನ ಸಮಯ. ವದಂತಿಗಳಿಂದ ಎಲ್ಲ ನಾಗರಿಕರು ದೂರ ಇರುವಂತೆ ಮನವಿ ಮಾಡಿದ್ದಾರೆ. ಯುದ್ಧದಿಂದ ದೇಶದಲ್ಲಿ ಎದುರಾಗಿರುವ ತೈಲ ಮತ್ತು ಗ್ಯಾಸ್ ಬಿಕ್ಕಟ್ಟು ಸಂಬಂಧ 3 ದಿನಗಳ ಹಿಂದೆ ಪ್ರಧಾನಿ ಮೋದಿ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ನಡೆಸಿದರು. ಈ ಸಭೆಗೆ ಸಿಎಂ ಸಿದ್ದರಾಮಯ್ಯ ಗೈರಾಗಿರುವುದಕ್ಕೆ ಬಿಜೆಪಿ ಟೀಕಿಸಿದೆ. ಪ್ರಧಾನಮಂತ್ರಿಗಳ ಮೀಟಿಂಗ್ ತಪ್ಪಿಸಿಕೊಂಡ ಚಕ್ಕರ್ ರಾಮಯ್ಯ ಅಂತ ಟೀಕಿಸಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ನಿರಂತರ ಯುದ್ಧ ದೇಶದ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ಬೀರೋ ಆತಂಕ ಎದುರಾಗಿದೆ. ಹಾರ್ಮುಸ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಭಾರತಕ್ಕೆ ಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈ ಹಿನ್ನೆಲೆ ರಾಜ್ಯದಲ್ಲಿ ಸ್ಟಾಕ್ ಇರುವ ಗೊಬ್ಬರ ಖಾಲಿಯಾದರೆ ರೈತರು ಸಂಕಷ್ಟಕ್ಕೆ ಸಿಲುಕುವ ಭೀತಿಯಲ್ಲಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಶ್ರೀಲಂಕಾದಲ್ಲಿ ತೈಲ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಸಂಕಷ್ಟದಲ್ಲಿರುವ ಶ್ರೀಲಂಕಾಗೆ ಭಾರತ ಸಹಾಯ ಮಾಡಿದೆ. 38,000 ಮೆಟ್ರಿಕ್ ಟನ್ನಷ್ಟು ಪೆಟ್ರೋಲಿಯಂ ಪೂರೈಕೆ ಮಾಡಿದೆ. 20,000 ಮೆಟ್ರಿಕ್ ಟನ್ ಡೀಸೆಲ್, 18,000 ಮೆಟ್ರಿಕ್ ಟನ್ ಪೆಟ್ರೋಲ್ ಅನ್ನು ಕೊಲಂಬೋಗೆ ತಲುಪಿಸಲಾಗಿದೆ. ಭಾರತದ ಸಹಾಯಕ್ಕೆ ಶ್ರೀಲಂಕಾ ಸರ್ಕಾರ ಧನ್ಯವಾದ ತಿಳಿಸಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಮಧ್ಯೆ ಮೇಲ್ದರ್ಜೆಗೇರಿಸಲಾದ ಘನ ಇಂಧನ ರಾಕೆಟ್ ಎಂಜಿನ್ ಅನ್ನು ಉತ್ತರ ಕೊರಿಯಾ ಪರೀಕ್ಷೆ ಮಾಡಿದೆ. ರಾಕೆಟ್ ಪರೀಕ್ಷೆಯನ್ನು ಸರ್ವಾಧಿಕಾರಿ ಕಿಮ್ ಉನ್ ಜಾನ್ ವೀಕ್ಷಿಸಿದ್ದಾರೆ. ಉತ್ತರ ಕೊರಿಯಾದ ಈ ರಾಕೆಟ್ ಅಮೆರಿಕದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಿಂತಲೂ ಹೆಚ್ಚು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ ಮಹಮ್ಮದ್ ಶಾರಿಕ್ ತಪ್ಪನ್ನು ಒಪ್ಪಿಕೊಂಡಿದ್ದಾನಂತೆ. ಶಾರಿಕ್ ಒಪ್ಪಿಗೆಯನ್ನ ಎನ್ಐಎ ನ್ಯಾಯಾಲಯ ಮಾನ್ಯ ಮಾಡಿದೆ ಎನ್ನಲಾಗಿದೆ. ಏಪ್ರಿಲ್ 10ರಂದು ಶಾರಿಕ್ಗೆ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಲಿದೆ. ಶಾರಿಕ್ ತಪ್ಪೊಪ್ಪಿಗೆ ಅರ್ಜಿಯನ್ನ ಎನ್ಐಎ ಕೋರ್ಟ್ ಮಾನ್ಯ ಮಾಡಿದೆ. ಬೆಂಗಳೂರು ಜೈಲಿನ ಕರ್ಮಕಾಂಡದ ವಿಡಿಯೋ ಮತ್ತೆ ವೈರಲ್ ಆಗಿದೆ. ಜೈಲಿನೊಳಗೆ ಮೊಬೈಲ್, ಟಿವಿ ಜೊತೆ ನೆಟ್ಫ್ಲಿಕ್ಸ್ನಂತಹ ಐಷಾರಾಮಿ ಸೌಲಭ್ಯಗಳನ್ನು ಕೈದಿಗಳು ಹೊಂದಿದ್ದು ಎಂಜಾಯ್ ಮಾಡ್ತಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಅವರೇ ಈ ಸೌಲಭ್ಯ ಒದಗಿಸಿದ್ದಾರೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ. ಆರೋಪವನ್ನ ಅಲೋಕ್ ಕುಮಾರ್ ಅಲ್ಲಗೆಳೆದಿದ್ದು ಜೈಲಿನ 3 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಶ್ರೀರಾಮನವಮಿ ಅನ್ನಪ್ರಸಾದ ಸೇವಿಸಿದ ಸುಮಾರು 400 ಜನರು ಅಸ್ವಸ್ಥರಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅನ್ನಪ್ರಸಾದ ಸೇವಿಸಿದ 400ಕ್ಕೂ ಅಧಿಕ ಜನರು ವಾಂತಿ, ಬೇಧಿ, ಹೊಟ್ಟೆ ನೋವಿನಿಂದ ಅಸ್ವಸ್ಥರಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಜ್ಯದಲ್ಲಿ ಅಕಾಲಿಕ ಮಳೆ ಮುಂದುವರೆದಿದ್ದು ಇವತ್ತು ಕೂಡ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಬೆಂಗಳೂರಲ್ಲಿ ಸಂಜೆ ಸುರಿದ ಮಳೆಗೆ ರಸ್ತೆಗಳು ತುಂಬಿ ಹರಿತಾ ಇದ್ದು ತುಂಬಿದಂತಹ ನೀರು ಹರಿದು ವಾಹನ ಸವಾರರು ಪರದಾಡಿದರು. ಕೋಲಾರದಲ್ಲೂ ಮಳೆ ಅಬ್ಬರಿಸಿದೆ. ಬೆಂಗಳೂರು ನಗರದ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಪ್ರಚಾರದ ಅಖಾಡಕ್ಕೆ ಇವತ್ತು ಪ್ರಧಾನಿ ಮೋದಿ ಇಳಿದಿದ್ರು. ಪಾಲಕ್ಕಾಡ್ನಲ್ಲಿ ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಮೋದಿ, ಕೇರಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಡಿಎಫ್, ಯುಡಿಎಫ್ ಹಗರಣಗಳನ್ನು ಬಯಲು ಮಾಡುತ್ತೆ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಕುರಿತು ಜಾಗರೂಕರಾಗಿರಬೇಕು ಅಂತ ಗುಡುಗಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಪೆರಂಬೂರು ಹಾಗೂ ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಉನ್ನತ ಶಿಕ್ಷಣಕ್ಕಾಗಿ 20 ಲಕ್ಷ ರೂಪಾಯಿವರೆಗೆ ಶೂನ್ಯ ಭದ್ರತೆ ಸಾಲ, ಪದವೀಧರ ನಿರುದ್ಯೋಗಿಗಳಿಗೆ ಮಾಸಿಕ 4,000 ರೂಪಾಯಿ, ಡಿಪ್ಲೊಮಾ ಮಾಡಿದವರಿಗೆ 2,500 ರೂಪಾಯಿ ನೀಡೋದಾಗಿ ಭರವಸೆ ನೀಡಿದ್ದಾರೆ. ಇನ್ನು ಆಡಳಿತಾರೂಢ ಡಿಎಂಕೆ ಕೂಡ ಮಿಕ್ಸಿ, ಕುಕ್ಕರ್ ಬದಲು 8,000ದ ಕೂಪನ್, ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ನೀಡೋದಾಗಿ ಘೋಷಣೆ ಮಾಡಿದೆ. ಪಶ್ಚಿಮ ಬಂಗಾಳದ ಟಿಎಂಸಿ ಸರ್ಕಾರದ ವಿರುದ್ಧ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದರು. ಇವತ್ತು ಅಮಿತ್ ಶಾಗೆ ಟಿಎಂಸಿ ಕೌಂಟರ್ ಕೊಟ್ಟಿದೆ. ಮಣಿಪುರದಲ್ಲಿನ ಹಿಂಸಾಚಾರದ ಬಗ್ಗೆ ಮೊದಲು ಅಮಿತ್ ಶಾ ಉತ್ತರಿಸಬೇಕು. ಕೇಂದ್ರದಲ್ಲಿ ಬಿಜೆಪಿ ಆಳ್ವಿಕೆ ಇದ್ರೂ ಗಡಿ ರಾಜ್ಯಗಳಲ್ಲಿ ಯಾಕೆ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲು ಆಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಅಸ್ಸಾಂನಲ್ಲಿ ಬೀಡು ಬಿಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದರು. ಅಸ್ಸಾಂ ಕಾಂಗ್ರೆಸ್ ನಾಯಕರ ಜೊತೆ ಕಾಮಾಖ್ಯ ದೇವಿಗೆ ವಿಶೇಷ ಪೂಜೆ ಮಾಡಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕಳೆದ 1 ದಶಕದಲ್ಲಿ 10,000ಕ್ಕೂ ಹೆಚ್ಚು ಮಾವೋವಾದಿಗಳು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸರ್ಕಾರಕ್ಕೆ ಶರಣಾಗಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ.
ದೇಶದಲ್ಲಿ ನಕ್ಸಲ್ವಾದ ನಿರ್ಮೂಲನೆ ಮಾಡಲು ಗೃಹ ಸಚಿವಾಲಯ ಈ ವರ್ಷದ ಮಾರ್ಚ್ 31ರ ಗಡುವು ವಿಧಿಸಿತ್ತು. ಈ ವರ್ಷ ಮೊದಲ 3 ತಿಂಗಳಲ್ಲಿ 630ಕ್ಕೂ ಹೆಚ್ಚು ಮಂದಿ ಶಸ್ತ್ರಾಸ್ತ್ರ ಬಿಟ್ಟು ಮುಖ್ಯವಾಹಿನಿಗೆ ಮರಳಿದ್ದಾರೆ. ಚಂಡೀಗಢದ ಗುರುಗ್ರಾಮದಲ್ಲಿ ಥಾರ್ ಕಾರು ಗುದ್ದಿ ಅಜ್ಜ ಮತ್ತು 2 ಮೊಮ್ಮಕ್ಕಳು ಮೃತಪಟ್ಟಿದ್ದಾರೆ. ವೃದ್ಧ ಸುಭಾಷ್ ತನ್ನ 2 ಮೊಮ್ಮಕ್ಕಳೊಂದಿಗೆ ರಸ್ತೆ ಬದಿ ನಡ್ಕೊಂಡು ಹೋಗ್ತಿದ್ದಾಗ ಥಾರ್ ಕಾರು ಮೂವರ ಮೇಲೆ ಹರಿದು ರಸ್ತೆ ಬದಿ ಕಂದಕಕ್ಕೆ ಉರುಳಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದ್ದು ಭಯಾನಕವಾಗಿದೆ. ರೇಮಂಡ್ ಗ್ರೂಪ್ನ ಮಾಜಿ ಅಧ್ಯಕ್ಷ ಹಾಗೂ ಖ್ಯಾತ ಉದ್ಯಮಿ ವಿಜಯ್ಪಥ್ ಸಿಂಘಾನಿಯಾ ನಿಧನರಾಗಿದ್ದಾರೆ. ದಶಕಗಳ ಕಾಲ ರೇಮಂಡ್ ಸಂಸ್ಥೆಯನ್ನ ಮುನ್ನಡೆಸಿದ್ದ ಸಿಂಘಾನಿಯಾ ಭಾರತದ ವಸ್ತ್ರೋದ್ಯಮ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿದ್ದರು. ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಭಾರತ ನಮ್ಮ ಮೊದಲ ಶತ್ರು ಅಂತ ಹೇಳಿದ ಪಾಕಿಸ್ತಾನ ಸೇನೆಯ ಮಾಜಿ ಮುಖ್ಯಸ್ಥ ಕಮರ್ ಜಾವೇದ್ ಬಾಜ್ವಾ ನಿಧನರಾಗಿದ್ದಾರೆ. ಶೌಚಾಲಯಕ್ಕೆ ತೆರಳಿದ್ದಾಗ ಆಯ ತಪ್ಪಿ ಬಾಜ್ವಾ ನೆಲಕ್ಕೆ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಮರ್ ಜಾವೇದ್ ಬಾಜ್ವಾ ಕೊನೆಯುಸಿರೆಳೆದಿದ್ದಾರೆ. ಮಧ್ಯಪ್ರಾಚ್ಯ ಮಹಾಯುದ್ಧ ಶುರುವಾಗಿ ತಿಂಗಳಾಯಿತು. ಆದರೆ ಕೊಲ್ಲಿ ರಾಷ್ಟ್ರಗಳಲ್ಲಿನ ಜನರಿಗೆ ನೆಮ್ಮದಿ ಅನ್ನೋದು ಮರೀಚಿಕೆಯಾಗ್ಬಿಟ್ಟಿದೆ. ಇರಾನ್ನಲ್ಲಿನ ಮೂಲ ಸೌಕರ್ಯಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಅಮೆರಿಕ ದಾಳಿ ಮಾಡ್ತಿದೆ. ಮತ್ತೊಂದೆಡೆ ಸಂಧಾನ ಚರ್ಚೆ ಶುರುವಾಗಿದೆ. ಅತ್ತ ಅಮೆರಿಕ, ಇಸ್ರೇಲ್, ಇಂಗ್ಲೆಂಡಿನಲ್ಲಿ ತಮ್ಮ ನಾಯಕರ ವಿರುದ್ಧವೇ ಜನ ಬೀದಿಗಿಳಿದಿದ್ದಾರೆ. ಮಧ್ಯಪ್ರಾಚ್ಯದ ಮಹಾಯುದ್ಧ ಆರಂಭವಾಗಿ ಇಂದಿಗೆ ಬರೋಬ್ಬರಿ 30 ದಿನ. ಇರಾನ್ ಕೂಡ ತಣ್ಣಗಾಗ್ತಿಲ್ಲ. ಅಮೆರಿಕ, ಇಸ್ರೇಲ್ ಪಡೆ ತಾಳ್ಮೆ ವಹಿಸ್ತಿಲ್ಲ. ತಮ್ಮಲ್ಲಿರೋ ವಿನಾಶಕಾರಿ ಅಸ್ತ್ರಗಳನ್ನ ಪರಸ್ಪರ ಹಾರಿಸ್ತಾಗಿದ್ದು ಇಡೀ ಮನುಕುಲವನ್ನೇ ಆತಂಕಕ್ಕೀಡು ಮಾಡಿದೆ. ನಾಗರಿಕ ಮೂಲ ಸೌಕರ್ಯಗಳು ಟಾರ್ಗೆಟ್. ಟೆಹರಾನ್ನ ವಿಶ್ವವಿದ್ಯಾಲಯಗಳ ಮೇಲೆ ದಾಳಿ. ಮೊದಲು ಇಸ್ರೇಲ್ ಹಾಗೂ ಅಮೆರಿಕ ಸೇನೆ ಇರಾನ್ನ ಸೇನಾ ನೆಲೆಗಳು, ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಿದ್ವು. ಆದ್ರೀಗ ನಾಗರಿಕ ಮೂಲ ಸೌಕರ್ಯಗಳು, ಶಿಕ್ಷಣ ಸಂಸ್ಥೆಗಳು, ನೀರಿನ ಸಂಸ್ಕರಣಾ ಘಟಕಗಳ ಮೇಲೆ ಅಟ್ಯಾಕ್ ಮಾಡಲಾಗ್ತಿದೆ. ಇರಾನ್ನ ಖುಜೇಸ್ತಾನ್ ಪ್ರಾಂತ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಮೇಲೆ ಮಿಸೈಲ್ಗಳ ಸುರಿಮಳೆಗೈದಿದೆ. ಅಲ್ಲದೆ ಟೆಹರಾನ್ನಲ್ಲಿನ ತಬ್ರೀಜ್, ಸಿರಾಜ್ ನಗರಗಳಲ್ಲಿನ ವಿವಿಗಳ ಮೇಲೆ ಭಾರೀ ತೀವ್ರತೆಯ ಮಿಸೈಲ್ಗಳನ್ನ ಉಡಾಯಿಸಿದೆ. ಈ ವೇಳೆ ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಇರಾನ್ನಲ್ಲಿನ ಐಆರ್ಜಿಸಿ ನೆಟ್ವರ್ಕ್ ಛಿದ್ರ. ಇರಾನಿನಲ್ಲಿ ಐಆರ್ಜಿಸಿ ಸಂಬಂಧಿತ ಮೂಲ ಸೌಕರ್ಯಗಳನ್ನೇ ಇಸ್ರೇಲ್ ಮತ್ತು ಅಮೆರಿಕ ಹುಡುಕಿ ದಾಳಿ ಮಾಡ್ತಿದೆ. ಟೆಹರಾನ್ನ ಐಆರ್ಜಿಸಿಗೆ ಸಂಬಂಧಿಸಿದ ಕಂಪನಿಯಾದ ಕಲಾ ಕಂಪನಿಯ ಪ್ರಧಾನ ಕಚೇರಿಯನ್ನ ನಾಶಪಡಿಸಲಾಗಿದೆ. ಅಲ್ಲದೆ ಡಜನ್ ಗಟ್ಟಲೆ ಯುದ್ಧ ಸಲಕರಣೆಗಳ ಸಂಗ್ರಹಗಾರ, ತಯಾರಿಕಾ ಕೇಂದ್ರ, ತಾತ್ಕಾಲಿಕ ಕಮಾಂಡ್ ಸೆಂಟರ್ಗಳನ್ನು ಧ್ವಂಸಗೊಳಿಸಿದೆ. ಜೊತೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಉತ್ಪಾದನೆ ಮತ್ತು ಸಂಗ್ರಹ ಕೇಂದ್ರಗಳು, ವೈಮಾನಿಕ ರಕ್ಷಣಾ ವ್ಯವಸ್ಥೆಗಳು ಮತ್ತು ವೀಕ್ಷಣಾ ಪೋಸ್ಟ್ಗಳ ಮೇಲೂ ದಾಳಿ ನಡೆಸಲಾಗಿದ್ದು ಇದು ಟೆಹರಾನ್ನ ಮಿಲಿಟರಿ ಕೈಗಾರಿಕಾ ಜಾಲಕ್ಕೆ ಮತ್ತೊಂದು ಹೊಡೆತವಾಗಿದೆ. B-2 ಬಾಂಬರ್ಗಳ ಮೂಲಕ ಅಟ್ಯಾಕ್. ದೊಡ್ಡ ದಾಳಿಗೆ ಒಟ್ಟುಗೂಡುತ್ತಿವೆ ವಿಮಾನಗಳು. ಇರಾನ್ ಮೇಲೆ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಲು ಟ್ರಂಪ್ ಪಣ ತೊಟ್ಟಂತೆ ಕಾಣ್ತಿದೆ. ಅದರಂತೆ ಅಮೆರಿಕ ವಾಯುಪಡೆಯ B-52 ವಿಮಾನಗಳು ಇಂಗ್ಲೆಂಡ್ನ RAF ಫೇರ್ಫೋರ್ಡ್ಗೆ ಬಂದಿಳಿದಿವೆ. ಈ ಮೂಲಕ ಬಾಂಬರ್ಗಳ ಸಂಖ್ಯೆಯನ್ನ 23ಕ್ಕೆ ಏರಿಸಿದೆ. ಪರಮಾಣು ಸಿಡಿತಲೆ ಅಳವಡಿಸಿಕೊಳ್ಳಲಾಗ್ತಿದೆ ಎನ್ನಲಾಗ್ತಾಗಿದ್ದು ಇದು ಆತಂಕವನ್ನ ಮತ್ತಷ್ಟು ಹೆಚ್ಚಿಸುತ್ತಿದೆ. ಇರಾನ್ನಿಂದ ಭಯಾನಕ ಪ್ರತಿಕಾರದ ದಾಳಿ. ತಾವೇ ಕದನ ವಿರಾಮ ಘೋಷಿಸಿ ದಾಳಿ ಮುಂದುವರಿಸಿರುವುದಕ್ಕೆ ಇರಾನ್ ಮತ್ತಷ್ಟು ಕೆರಳಿದೆ. ಹೀಗಾಗಿ ಕುವೈತ್ನ ವಿಮಾನ ನಿಲ್ದಾಣದ ಮೇಲೆ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಕಳೆದ 24 ಗಂಟೆಗಳಲ್ಲಿ 15 ಡ್ರೋನ್ಗಳಿಂದ ದಾಳಿ ನಡೆಸಿ ಏರ್ಪೋರ್ಟ್ನ ರಡಾರ್ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸಿದೆ. ಇನ್ನು ಸೌದಿ ವಾಯುನೆಲೆಯಲ್ಲಿ ಸುಮಾರು 6,000 ಕೋಟಿ ಮೌಲ್ಯದ ಅಮೆರಿಕ ಬೇಹುಗಾರಿಕಾ ವಿಮಾನವನ್ನೇ ಸ್ಫೋಟಿಸಿದ್ದೀವಿ ಅಂತ ಐಆರ್ಜಿಸಿ ಹೇಳಿಕೊಂಡಿದೆ. ಅಲ್ಲದೆ ಸೌದಿಯ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆ ಬಳಿ ಅವಶೇಷಗಳ ವಿಡಿಯೋವನ್ನು ರಿಲೀಸ್ ಮಾಡಿದೆ ಐಆರ್ಜಿಸಿ. ಇಸ್ರೇಲಿನ ಬೀಟ್ ಶೆಮೇಶ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿದೆ. ಈ ದಾಳಿಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಐಆರ್ಜಿಸಿ ಜೊತೆಗೂಡಿದ ಹೌತಿ ಬಂಡುಕೋರರು. ಕೊಲ್ಲಿ ದೇಶಗಳ ಯುದ್ಧಕ್ಕೆ ಹೌತಿ ಉಗ್ರರ ಎಂಟ್ರಿಯಿಂದ ಉದ್ವಿಗ್ನತೆ ಹೆಚ್ಚಾಗಿದೆ. ಹೌತಿ ಪಡೆ ಎಂಟ್ರಿಯಿಂದ ಮಂದೇಬ್ ಸೂಯೇಜ್ ಕಾಲುವೆ ಬಂದ್ ಭೀತಿ ಎದುರಾಗಿದೆ. ಒಂದು ವೇಳೆ ಈ ಜಲಸಂಧಿಗಳು ಬಂದಾದರೆ ವಿಶ್ವದ 10% ಕಡಲ ವ್ಯಾಪಾರಕ್ಕೆ ಪೆಟ್ಟು ಬೀಳಲಿದೆ. ವಿಶ್ವದ 35% ಕಂಟೈನರ್ ಸಂಚಾರಕ್ಕೆ ಕುತ್ತು ಎದುರಾಗಲಿದೆ. ಅಷ್ಟೇ ಅಲ್ಲ, ಯುರೋಪ್ ಜಲಸಂಪರ್ಕವೇ ಬಂದಾಗಲಿದೆ. ಒಂದೆಡೆ ಸಂಧಾನ ಚರ್ಚೆ, ಮತ್ತೊಂದೆಡೆ ದಾಳಿ. ಶಿಕ್ಷೆ ಅನುಭವಿಸಲು ಸಜ್ಜಾಗಿ ಅಂತ ಇರಾನ್ ಎಚ್ಚರಿಕೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಇರಾನಿನಲ್ಲಿ 3,461 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಮಾನವ ಹಕ್ಕುಗಳ ಆಯೋಗ ವರದಿ ಮಾಡಿದೆ. ಈ ಮಧ್ಯೆ ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆಯನ್ನೇನೋ ಸೂಚಿಸಿದೆ. ಇದಕ್ಕಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸೌದಿ ಅರೇಬಿಯಾ, ಈಜಿಪ್ಟ್, ಟರ್ಕಿ ನಾಯಕರು ಪ್ರತಿಕ್ರಿಯೆಯನ್ನು ಆರಂಭಿಸಿದ್ದಾರೆ. ಈ ಮಧ್ಯೆಯೂ ಇರಾನ್ಗೆ ಅಮೆರಿಕ ಭೂಸೇನೆ ನುಗ್ಗಿಸಲು ಅಮೆರಿಕ ತಯಾರಿ ಮಾಡ್ತಿದೆ. ಇದರಿಂದ ಕೆರಳಿರೋ ಇರಾನ್, ಅಮೆರಿಕ ತನ್ನ ಭೂಸೇನಾ ಪಡೆಗಳನ್ನ ಇರಾನ್ಗೆ ಕಳಿಸಿದ್ರೆ ತಕ್ಕ ಶಾಸ್ತಿ ಮಾಡಲು ನಮ್ಮ ಪಡೆಗಳು ಸಿದ್ಧವಾಗಿ ಕಾಯುತ್ತಿವೆ. ಅಲ್ಲದೆ ಅಮೆರಿಕದ ಮಿತ್ರ ರಾಷ್ಟ್ರಗಳು ಇನ್ನಷ್ಟು ಶಿಕ್ಷೆ ಅನುಭವಿಸಲು ಸಜ್ಜಾಗಿ ಅಂತ ಇರಾನ್ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಗರ್ ಖಲೀಬಾಫ್ ಎಚ್ಚರಿಸಿದ್ದಾರೆ. ಅಲ್ಲದೆ ಸಂಧಾನ ಸಮಯದಲ್ಲದೆ ಮಿನಾಬ್ನ ಶಾಲೆ ಮೇಲೆ ದಾಳಿ ಮಾಡಿ 175 ಮಕ್ಕಳ ಮಾರಣ ಹೋಮಕ್ಕೆ ಕಾರಣವಾಗಿದ್ದ 2 ಅಮೆರಿಕದ ಅಧಿಕಾರಿಗಳ ಚಿತ್ರಗಳನ್ನ ಇರಾನ್ ರಿಲೀಸ್ ಮಾಡಿದೆ. ಅಮೆರಿಕ ನೇವಿ ಕಮಾಂಡರ್ ಲಿಯಾರ್ ಟೇಟ್ ಮತ್ತು ಜೆಫ್ರಿ ಇಆರ್ ಫೋಟೋಗಳನ್ನ ರಿಲೀಸ್ ಮಾಡಿ ಈ 2 ಅಪರಾಧಿಗಳನ್ನ ನೆನಪಿಡಿ ಅಂತ ಹೇಳಿದೆ. ಅಮೆರಿಕ, ಇಸ್ರೇಲ್, ಇಂಗ್ಲೆಂಡ್ನಲ್ಲಿ ಜನಾಕ್ರೋಶ. ಟ್ರಂಪ್ ನೆತನ್ಯಾಹು ವಿರುದ್ಧ ನಾಗರಿಕರ ಕಿಚ್ಚು. ತಮ್ಮ ಯುದ್ಧದಾಹಿ ಮನಸ್ಥಿತಿಯಿಂದ ಜಗತ್ತನ್ನೇ ಕೂಪಕ್ಕೆ ತಳ್ಳಿರೋ ಟ್ರಂಪ್ ವಿರುದ್ಧ ಇಡೀ ಅಮೆರಿಕಾವೇ ಸಿಡಿದೆದ್ದಿದೆ. ಟ್ರಂಪ್ ಅಧಿಕಾರದಿಂದ ಕೆಳಗೆ ಇಳಿಯಬೇಕೆಂದು ಅಮೆರಿಕಾದ ಹಲವು ನಗರಗಳಲ್ಲಿ ಪ್ರತಿಭಟನೆ ಜೋರಾಗಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅಮೆರಿಕನರು ನೋ ಕಿಂಗ್ಸ್ ಹೆಸರಲ್ಲಿ ಪ್ರತಿಭಟನೆ ರ್ಯಾಲಿ ನಡೆಸುತ್ತಿದ್ದಾರೆ. ಇತ್ತ ಇಸ್ರೇಲ್ನಲ್ಲೂ ಬೆಂಜಮಿನ್ ನೆತನ್ಯಾಹು ವಿರುದ್ಧವೂ ಆಕ್ರೋಶ ಭುಗಿಲೆದ್ದಿದೆ. ಆಕ್ರೋಶಗೊಂಡಿರೋ ಜನರ ಮನವೊಲಿಸಲು ಅಲ್ಲಿನ ಸರಕಾರ ಹೆಣಗಾಡ್ತಿದೆ. ಮತ್ತೊಂದೆಡೆ ತಮಗೆ ಸಂಬಂಧವಿಲ್ಲದಿದ್ದರೂ ಟ್ರಂಪ್ ಹುಚ್ಚಾಟದಿಂದಾಗಿ ಯುದ್ಧಕ್ಕಿಳಿದಿರೋ ಬ್ರಿಟನ್ನಲ್ಲೂ ಜನರು ಬೀದಿಗಿಳಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದ ಭಾರತದಲ್ಲಿ ಶುರುವಾಗಿರೋ ತಲ್ಲಣ ಮುಂದುವರೆದಿದೆ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ವಿಚಾರದಲ್ಲಿ ಜನರ ಗೊಂದಲ, ಆತಂಕ ಮುಂದುವರೆದಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತದ ಜನರ ಕಣ್ಣಲ್ಲಿ ನೀರು ತರಿಸುತ್ತಿದೆ. ಎಲ್ಪಿಜಿ ಕೊರತೆ, ತೈಲ ಪೂರೈಕೆ ವ್ಯತ್ಯಯ, ಬೆಲೆ ಏರಿಕೆಯಂತಹ ವಿಚಾರಗಳು ಜನರನ್ನ ಕಂಗೆಡಿಸಿವೆ. ಹೋಟೆಲ್ ಉದ್ಯಮವಂತೂ ನೆಲಕಚ್ಚಿಬಿಟ್ಟಿದೆ. ಅದರಲ್ಲೂ ಕರ್ನಾಟಕದ ಜಿಲ್ಲೆಗಳಲ್ಲೂ ಸಮಸ್ಯೆಯ ಸರಮಾಲೆ ಮುಂದುವರೆದಿದೆ. ಬುಕ್ ಮಾಡಿ 15 ದಿನ ಕಳೆದರೂ ಸಿಗ್ತಿಲ್ಲ ಗ್ಯಾಸ್. ರಾಜ್ಯದ ಹಲವೆಡೆ ಕಾಳಸಂತೆಕೋರರ ಹಾವಳಿ. ಕೊಲ್ಲಿ ರಾಜ್ಯಗಳ ಯುದ್ಧದ ಬರೆ ಕರ್ನಾಟಕದ ಜನರಿಗೆ ಮುಟ್ಟಿ ನೋಡಿಕೊಳ್ಳುವಂತಾಗಿದೆ. ರಾಜ್ಯದಲ್ಲಿ ವಾಣಿಜ್ಯ ಅಡುಗೆ ಸಿಲಿಂಡರ್ ಪೂರೈಕೆಯಲ್ಲಿನ ವ್ಯತ್ಯಯ ಮುಂದುವರೆದಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿದ್ರು. ಬುಕ್ ಮಾಡಿ 15 ದಿನ ಕಳೆದರೂ ಗ್ಯಾಸ್ ಸಿಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಿಲಿಂಡರ್ ಡೆಲಿವರಿ ಅಂತ ಗ್ರಾಹಕರಿಗೆ ಮೆಸೇಜ್ ಬರ್ತಿದ್ದು ನಮಗೆ ಯಾವುದೇ ಗ್ಯಾಸ್ ಸಿಲಿಂಡರ್ ತಲುಪಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಈ ಮಧ್ಯೆ ಕಾಳಸಂತೆಯಲ್ಲಿ ಅಡುಗೆ ಅನಿಲ ಮಾರಾಟ ಮಾಡಲಾಗ್ತಿದೆ ಅಂತ ದೃಶ್ಯ ಸಮೇತ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ನಾವು 4 ದಿನ ಆಯಿತು ಗ್ಯಾಸ್ ಬುಕ್ ಮಾಡಿ. ನಾವು ಬುಕ್ ಮಾಡಿದ್ರು ಗ್ಯಾಸ್ ಸಿಲಿಂಡರ್ ನಮಗೆ ತಲುಪೇ ಇಲ್ಲ. ನಮಗೆ ಡೆಲಿವರಿ ಆಗಿದೆ, ಮೆಸೇಜ್ ಆಗಿದೆ ಅಂದ್ಬಿಟ್ಟು ಮೆಸೇಜ್ ಬಂದಿದೆ. ಆಮೇಲೆ ಆಫೀಸ್ ಅವ್ರಿಗೆ, ಆಹಾರ ನಿರೀಕ್ಷಕರು ಸದಾನಂದ್ ಅವ್ರಿಗೆ ನಾವು ದೂರು ಕೊಟ್ಟು ಅವ್ರಿಗೆ ವಾಟ್ಸಪ್ಪಲ್ಲಿ ವಿಡಿಯೋ ಬೇರೆ ಕಡೆ ಮಾರಾಟ ಮಾಡ್ತಿರೋದು ಸಂಬಂಧಪಟ್ಟ ದಾಖಲಾತಿಗಳು ವಿಡಿಯೋ ಸಮೇತ ಕೊಟ್ಟರು ಕೂಡ ಕ್ರಮ ಜರುಗಿಸ್ತಾ ಇಲ್ಲ. ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ಅಡುಗೆ ಅನಿಲಕ್ಕಾಗಿ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಂತಿದ್ರು. ಬಕೆಟ್ ಕೊಡಗಳನ್ನು ಸರತಿ ಸಾಲಲಿಟ್ಟು ಸಿಲಿಂಡರ್ಗಾಗಿ ಬಿಸಿಲಲ್ಲಿ ಪರದಾಡೋ ಪರಿಸ್ಥಿತಿ ಎದುರಾಗಿದೆ.
ಬೆಂಗಳೂರಿನ ಬ್ಯಾಟರಾಯನಪುರದ ಅಶ್ವತ್ಥ ನಗರದಲ್ಲಿ ಗ್ಯಾಸ್ ಸಿಗದೆ ಸೌದೆ ಒಲೆ ಬಳಸಿದ್ದಕ್ಕೆ ಮನೆ ಓನರ್ ಬಾಡಿಗೆದಾರನನ್ನೇ ಖಾಲಿ ಮಾಡಿಸಿದ್ದಾರೆ. वो गैस क्या काम भी नहीं था भैया, 15 दिन से गैस का बहुत परेशानी थी। उसके वास्ते हमें थे उसके घर में 5 साल से उसके घर में ही सो। अब गैस नहीं ना को हमें चूल्हे में पका ले को थे। अब वो लोग क्या बोल रहे हैं तो गैस ये चूल्हा सिल गए तो घर खाली करा ला के। अब हमारे जैसे गरीबों खाने को खाना होटल का खाओगे तो कहाँ से होता? ಅಲ್ಲಿ ಗೋಡೆ ಪಕ್ಕದಲ್ಲಿ ಬಂದು ಒಲೆ ಹಚ್ಚಿದ್ರು ಅವರು. ಓಕೆನಾ, ಪೇಂಟ್ ಎಲ್ಲ ಹಾಳಾಗಿದೆ. ನಾನೇನಂದೆ ಒಲೆ ಹಚ್ಚಂಗಿದ್ರೆ ನಮ್ಮ ಮನೇಲಿ ಇರ್ಬೇಡ್ರಮ್ಮ, ಖಾಲಿ ಮಾಡ್ರಿ ಅಂತ ಹೇಳ್ದೆ ನಾನು. ಈಗ ಮನೆ ಗೋಡೆ ಪೇಂಟ್ ಫುಲ್ ಅದು ಕಲರ್ ಒಂದ್ ಕಲರ್ ಅಷ್ಟೇ ಗೋಡೆ ಹೊಡೆಯಕಲ್ಲ, ಫುಲ್ ಮನೆ ಬಿಲ್ಡಿಂಗ್ ಎಲ್ಲ ಹೊಡಿಬೇಕು ನನ್ ಪೇಂಟ್. ಕಲರ್ ಚೇಂಜ್ ಆಗಲ್ವಾ ಪೇಂಟ್ ಹೊಡೆದ್ರೆ? ಅದಕ್ಕೆ ನಾನೆಲ್ಲ ಒಲೆ ಹಚ್ಚಬೇಡ್ರಿ ಅಂತ ನಾನು ಹೇಳ್ದೆ. ಬಳ್ಳಾರಿಯಲ್ಲಿ 1 ಕೆಜಿ ಆಟೋ LPG ಮೇಲೆ 15 ರೂಪಾಯಿ ಏರಿಕೆ ಮಾಡಲಾಗಿದೆ. ಇದರಿಂದ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಆಟೋ ಚಾಲಕರು ಪ್ರತಿಭಟನೆಗಿಳಿದಿದ್ರು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿನೂ ಗ್ಯಾಸನ್ನು ಏಕಾಏಕಿ 100 ರೂಪಾಯಿ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಹೊಸಪೇಟೆಯಲ್ಲಿ ಇಂದು KITUನ ಆಟೋ ಚಾಲಕರ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತಂತ ಪೊಲೀಸ್ ಇಲಾಖೆ ಮತ್ತು ಆಹಾರ ಸರಬರಾಜು ಇಲಾಖೆ ಸಂಬಂಧಪಟ್ಟಂಥ ಬಂಕ್ನ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವತ್ತು ರೇಟನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಮತ್ತು 84-85 ರೂಪಾಯಿಗೆ ಸ್ಟಿಕ್ ಆನ್ ಮಾಡಿಸಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವ ವದಂತಿ ಎದ್ದಿದೆ. ಹೀಗಾಗಿ ಕ್ಯಾನ್ ಡ್ರಮ್ ತೆಗೆದುಕೊಂಡು ಬಂದ ಜನರು ಇಂಧನ ತುಂಬಿಸಿಕೊಳ್ಳಲು ಮುಂದಾಗಿದ್ರು. ರಾಜ್ಯದಲ್ಲಿ LPG ಪೂರೈಕೆ 68% ಹೆಚ್ಚಳ. ಹೆಚ್ಚುವರಿ ವಾಣಿಜ್ಯ ಸಿಲಿಂಡರ್ ವಿತರಣೆ ಆರಂಭ. ಈಗಾಗಲೇ 4 LPG ಹಡಗುಗಳು ಬಂದಿದ್ದು ಇನ್ನೂ 2 ಹಡಗುಗಳು ಭಾರತಕ್ಕೆ ಆಗಮಿಸುತ್ತಿವೆ. ಹೀಗಾಗಿ ಹಲವು ವದಂತಿಗಳ ಮಧ್ಯೆ LPG ಪೂರೈಕೆ ಕ್ರಮೇಣ ಸಹಜ ಸ್ಥಿತಿಗೆ ಬರುತ್ತಿದೆ. ಗ್ರಾಹಕರಲ್ಲಿ ಒಂದು ಮನವಿ ಮಾಡ್ತೀನಿ, ತಮಗೆ ಫೋನ್ನಲ್ಲಿ ಬುಕ್ ಮಾಡಬೇಕು, ಅವರು ಇಷ್ಟು ಟೈಮ್ ಒಳಗಡೆ ನಿಮಗೆ ಕೊಡಬೇಕಂತಿರುವಂಥ ಕಾಲದಲ್ಲಿ ತಾವು ಹೋಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲಿನಿಂದಾನು ನೀವು ಫೋನಲ್ಲಿ ಬುಕ್ ಮಾಡ್ತಿದ್ರಿ ಮತ್ತು ನಿಮಗೆ ಸಪ್ಲೈ ಕೂಡ ಆಗ್ತಾಯಿತ್ತು. ಅದೇ ರೀತಿ ಯಥಾಸ್ಥಿತಿ ನಡೀತದೆ. ಇಂದಿನಿಂದಲೇ ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ ಮತ್ತು ಇತರ ಅವಶ್ಯಕ ಸಂಸ್ಥೆಗಳಿಗೆ 4200 ಸಿಲಿಂಡರ್, ಸರ್ಕಾರಿ, ಅರೆ ಸರ್ಕಾರಿ, ವಿಮಾನ, ರೈಲು, ಬಸ್ ನಿಲ್ದಾಣಗಳ ಕ್ಯಾಂಟೀನ್ಗಳಿಗೆ 1200 ಸಿಲಿಂಡರ್ಗಳು, ಹೋಟೆಲ್, ಧಾಬಾ, ರೆಸ್ಟೋರೆಂಟ್ಗಳಿಗೆ 17500, ಬೀಜ ಸಂಸ್ಕರಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳು 6000 ಸಿಲಿಂಡರ್ ಹಂಚಿಕೆ ಮಾಡಲಾಗ್ತಿದೆ. ಇತರ ಅವಶ್ಯಕತೆ ಆಧಾರದ 563 ಸಿಲಿಂಡರ್ ಹಂಚಲಾಗ್ತಿದ್ದು ಒಟ್ಟು 29463 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ನಿತ್ಯ ವಿತರಿಸಲಾಗ್ತಿದೆ. ಒಟ್ಟಾರೆ ದೇಶದಲ್ಲಿ ಸಿಲಿಂಡರ್ ಸಮಸ್ಯೆಯಿಂದ ಜನರಿಗೆ ಕ್ರಮೇಣ ಮುಕ್ತಿ ಸಿಗೋ ಲಕ್ಷಣಗಳು ಕಾಣ್ತಿವೆ. ಆದರೆ ಮಧ್ಯಪ್ರಾಚ್ಯ ಯುದ್ಧ ಕುರಿತ ಸಂಧಾನವೇನಾದರೂ ಸಕ್ಸಸ್ ಆಗದೆ ಮತ್ತೆ ಯುದ್ಧ ತೀವ್ರಗೊಂಡ್ರೆ ಮುಂದೇನೋ ಅನ್ನೋ ಆತಂಕವೂ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣಾ ರಣಕಣ ರಂಗೇರಿದೆ. ಇವತ್ತು ಘಟಾನುಘಟಿ ನಾಯಕರು ಮತಬೇಟೆಗಿಳಿದಿದ್ರು. ಪರಸ್ಪರ ವಾಕ್ ಸಮರವೂ ಜೋರಾಗಿತ್ತು. ಈ ಮಧ್ಯೆ ಟಿಕೆಟ್ ವಿಚಾರದಲ್ಲಿ ಹಿನ್ನಡೆ ಅನುಭವಿಸಿರೋ ಸಚಿವ ಜಮೀರ್ ಅಹಮದ್ ಪ್ರಚಾರ ಅಖಾಡದಿಂದಲೇ ದೂರ ಉಳಿದಿದ್ದಾರೆ. ರಾಜಕಾರಣದ ದಿಕ್ಕನ್ನು ಬದಲಿಸುವಂತಹ ಒಂದು ಶಕ್ತಿ ಈ ಎರಡು ಕ್ಷೇತ್ರದ ಉಪಚುನಾವಣೆಗೆ ಇದೆ. ಎರಡು ಚುನಾವಣೆಯಲ್ಲಿ ಉತ್ತಮ ನಾವು ಬಹಳ ದೊಡ್ಡ ಅಂತರದಿಂದ ಚುನಾವಣೆಯನ್ನು ಗೆಲ್ತೀವಿ. ಬಸವ ಪಾಟೀಲ್ ಎತ್ತೊಳಗೆ ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರದು ಕೂಡ ಇದೆ, ನಮ್ದು ಕೂಡ ಇದೆ. ದಕ್ಷಿಣದಲ್ಲಿ ಶುರುವಾಗಿದೆ ಕಮಲ ದಂಡ ಯಾತ್ರೆ. ಕೈ ಭದ್ರಕೋಟೆಯಲ್ಲಿ ಸಮರ್ಥ ಮತಪೇಟೆ. 2 ಚುನಾವಣಾ ಕ್ಷೇತ್ರ, ಆದರೆ ನಡೀತಿರೋದು ಮಾತ್ರ 100 ಲೆಕ್ಕಾಚಾರ. ಉಪಚುನಾವಣೆಗೆ ದಿನಗಣನೆ ಶುರುವಾಗ್ತಿದ್ದಂತೆ ಕೈಕಮಲ ನಾಯಕರ ತಂತ್ರ ರಣತಂತ್ರ ಜೋರಾಗಿದೆ. 2 ಕ್ಷೇತ್ರವನ್ನ ಉಳಿಸಿಕೊಳ್ಳಲೇಬೇಕು ಅಂತ ಕಾಂಗ್ರೆಸ್ ಹಠಕ್ಕೆ ಬಿದ್ರೆ, ಕೈ ಕ್ಷೇತ್ರವನ್ನ ಕಬ್ಜಾ ಮಾಡಿಕೊಳ್ಳಬೇಕು ಅಂತ ಬಿಜೆಪಿ ನಾಯಕರು ಜಿದ್ದಿಗೆ ಬಿದ್ದಿದ್ದಾರೆ. ಹೀಗಾಗಿ ಉಪಚುನಾವಣಾ ಕಣ ಕಾದ ಕಾವಲಿಯಂತಾಗಿದ್ದು ಅಬ್ಬರದ ಮತ ಪ್ರಚಾರ ಶುರು ಮಾಡಿದ್ದಾರೆ.
ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಪಾಲಿನ ಭದ್ರಕೋಟೆ. ಹೀಗಾಗಿ ಇದೇ ಭದ್ರಕೋಟೆಯಲ್ಲಿ ಬಿಜೆಪಿ ಬಾವುಟ ಹಾರಿಸೋದಕ್ಕೆ ಕಮಲ ಪಡೆ ರಣತಂತ್ರ ರೂಪಿಸುತ್ತಿದ್ದಾರೆ. ಒಂದು ವೇಳೆ ಈ ಕ್ಷೇತ್ರವನ್ನ ತಮ್ಮ ಸುಪರ್ದಿಗೆ ಪಡೆದ್ರೆ 2028ಕ್ಕೆ ದಿಕ್ಸೂಚಿ ಆಗಲಿದೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಖಾಡಕ್ಕಿಳಿದಿದ್ದಾರೆ. ಚುನಾವಣೆ ಗೆಲ್ಲೋದ್ರಿಂದ ಭವಿಷ್ಯದ ರಾಜಕಾರಣ ಹಾಗೂ ಪಕ್ಷದ ಸ್ಥಾನಮಾನ ಜವಾಬ್ದಾರಿ ವಿಚಾರದಲ್ಲೂ ಪ್ಲಸ್ ಆಗುತ್ತೆ ಅನ್ನೋದು ವಿಜಯೇಂದ್ರ ಅಜೆಂಡಾ. ಇದೇ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡಿ ಹಿಂದುಳಿದ ವರ್ಗಗಳ ಓಲೈಕೆಗೆ ಮುಂದಾಗಿದ್ದಾರೆ. ನೇಕಾರ, ಮಡಿವಾಳ ಹಾಗೂ ಇತರೆ ಸಮಾಜದ ಮುಖಂಡರೊಂದಿಗೆ ಮೀಟಿಂಗ್ ನಡೆಸಿ ಬಿಜೆಪಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಈ ಎರಡು ಉಪಚುನಾವಣೆಗಳು ಈ ರಾಜ್ಯದಲ್ಲಿ ಭಾರಿ ಸುದ್ದಿಯನ್ನು ಮಾಡ್ತಾ ಇರುವಂತದ್ದು. ಒಂದು ರೀತಿ ರಾಜ್ಯದ ರಾಜಕಾರಣದ ದಿಕ್ಕನ್ನು ಬದಲಿಸುವಂತಹ ಒಂದು ಶಕ್ತಿ ಈ ಎರಡು ಕ್ಷೇತ್ರದ ಉಪಚುನಾವಣೆಗೆ ಇದೆ ಅನ್ನೋದನ್ನು ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಕೈ ಭದ್ರಕೋಟೆಯಲ್ಲಿ ಬಿಜೆಪಿ ಮತಬೇಟೆ ಮಾಡ್ತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಕೂಡ ಬಿರುಬಿಸಿಲ ಮಧ್ಯೆಯೂ ಅಂಬರದ ಪ್ರಚಾರ ಮಾಡ್ತಿದ್ದಾರೆ. ಶಾಮನೂರು ಕುಟುಂಬಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ. ಕಾಂಗ್ರೆಸ್ ಪಾಳಯದಲ್ಲೇ ಜಿದ್ದಿಗೆ ಬಿದ್ದು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಹೀಗಾಗಿ ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದು ಭಾರೀ ರಣತಂತ್ರ ರೂಪಿಸುತ್ತಿದ್ದಾರೆ. ಹಗಲು ರಾತ್ರಿ ಎನ್ನದೇ ಸಮರ್ಥ್ ಪ್ರಚಾರ ಮಾಡ್ತಿದ್ದು ಈ ವೇಳೆ ಜೋಗಮ್ಮ ಆಶೀರ್ವಾದ ಸಿಕ್ಕಿದೆ. ದಾವಣಗೆರೆ ಅಖಾಡದ ಬಗ್ಗೆ ಮಾತಾಡಿದ ಕಾಂಗ್ರೆಸ್ ನಾಯಕರು ಗೆಲುವು ನಮ್ಮದೇ ಎಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಇವತ್ತು ದಿವಸ ಒಂದು ಸಂಘಟಿತವಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಅಲ್ಲಿ ದಾವಣಗೆರೆ ಮತ್ತು ಇಲ್ಲಿ ಬಾಗಲಕೋಟೆ ಈ ಎರಡು ಚುನಾವಣೆಯಲ್ಲಿ ಇವತ್ತು ದಿವಸ ನಾವು ಬಹಳ ದೊಡ್ಡ ಅಂತರದಿಂದ ಚುನಾವಣೆಯನ್ನು ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಬಿಜೆಪಿ ನಾಯಕರ ಅಬ್ಬರ. ಬಾಗಲಕೋಟೆಯಲ್ಲೂ ಉಪಚುನಾವಣೆ ಅಖಾಡದ ಕಾವು ಜೋರಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದು ಬಿಜೆಪಿ ಅಭ್ಯರ್ಥಿ ಪರ ರಾಮುಲು ಜನಾರ್ದನ ರೆಡ್ಡಿ ಪ್ರಚಾರ ಮಾಡ್ತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸತೀಶ್ ಜಾರಕಿಹೊಳಿ ಪುತ್ರ ಕ್ಯಾಂಪೇನ್ ಮಾಡಿದ್ದಾರೆ. ಅಭಿವೃದ್ಧಿ ಅನ್ನುವಂಥದ್ದು ಪೂರ್ತಿ ಸೋನಿಯಾ ಅನ್ನುವಂಥದ್ದು ಎಲ್ಲರ ಕಣ್ಮುಂದೆ ಇರುವಂಥದ್ದು. ಅಂದರೆ ಇಷ್ಟು ಒಂದು ಒಳ್ಳೆ ಮೆಜಾರಿಟಿ ಬಂದು ಕೂಡ ಇವತ್ತು ಅವರು ಅಭಿವೃದ್ಧಿ ಅನ್ನುವಂಥ ವಿಚಾರಗಳಲ್ಲಿ ಸಾರ್ವಜನಿಕರು ಸಂಪೂರ್ಣ ವಿಶ್ವಾಸನೆ ಸರ್ಕಾರದ ಮೇಲೆ ಕಳ್ಕೊಂಡಿದ್ದಾರೆ ಮತ್ತು ಅಧಿಕಾರದ ಕಿತ್ತಾಟ ಇನ್ನೊಂದು ಕಡೆ. ಸೊ ಜನರಿಗೆ ಈಗಾಗಲೇ ಮೂಡ್ ಅಂದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಭಾಳಷ್ಟು ಉತ್ಸಾಹದಿಂದ ಅವರ ಪ್ರಚಾರ ಮಾಡ್ತಾ ಇದ್ದಾರೆ. ಗೆಲ್ಲುವಂಥ ಎಲ್ಲ ವಿಶ್ವಾಸ ಅವರಲ್ಲಿ ಇದೆ. ನಮ್ಮ ಪಕ್ಷದ ಸಾಧನೆಗಳನ್ನು ಎಲ್ಲ ಕೊಡುಗೆಗಳನ್ನು ಪ್ರಚಾರ ಮಾಡುವ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಯಾವುದೇ ಒಂದು ಕೈಯನ್ನು ಅವರು ಬಿಡ್ತಾ ಇಲ್ಲ. ನಿರಂತರವಾಗಿ ಪ್ರಚಾರವನ್ನು ಅವ್ರು ಮಾಡ್ತಾ ಇದ್ದಾರೆ. ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಫುಲ್ ಡಿಮ್ಯಾಂಡ್. ಬಿಜೆಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಭಾರೀ ಡಿಮ್ಯಾಂಡ್ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿಯ ಆಪ್ತರಾಗಿರೋದ್ರಿಂದ ಯತ್ನಾಳ್ ಪ್ರಚಾರಕ್ಕೆ ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶ್ರೀರಾಮುಲು ಯತ್ನಾಳ್ ಈಗಲೂ ನಮ್ಮ ನಾಯಕ, ಪ್ರಚಾರಕ್ಕೆ ಬರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾರೆ. ಅವತ್ತು ನಮ್ಮ ನಾಯಕರು ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಒಪ್ಕೊಂಡಿದ್ವಿ. ಇವತ್ತು ಕೂಡ ನಾವು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರಂತ ಇದ್ದೀವಿ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡ ಅನ್ನೋಂಥ ಟೈಮಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಹಿಂದೂ ಪರ ಕಾರ್ಯಕರ್ತರೆಲ್ಲರೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಬರ್ರಿ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಿರೋ ಕಾರಣ ನಮ್ಮ ರಾಜ್ಯಾಧ್ಯಕ್ಷರ ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇವರು ಬರಬಾರ್ದು ಅವ್ರು ಬರಬಾರ್ದೇನಿಲ್ಲ. ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರದು ಕೂಡ ಇದೆ, ನಮ್ದು ಕೂಡ. ಒಟ್ನಲ್ಲಿ ಎರಡೂ ಪಕ್ಷದವರು ಅಬ್ಬರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದು ಸೋಲು ಗೆಲುವಿನ ರಣತಂತ್ರ ಹೂಡ್ತಿದ್ದಾರೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಮಂಜುನಾಥ್, ನ್ಯೂಸ್ 18 ಬಾಗಲಕೋಟೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಿಂದಿ ಪರೀಕ್ಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲವಾಗಿದೆ. ಸರ್ಕಾರದ ಈ ನಿರ್ಧಾರ ಈಗ ವಿಪಕ್ಷಗಳಿಗೆ ಆಹಾರವಾಗಿದೆ. ಸರ್ಕಾರದ ನಿರ್ಧಾರವನ್ನೇ ಬಿಜೆಪಿ ಅಸ್ತ್ರವಾಗಿಸಿಕೊಂಡು ಮುಗಿಬಿದ್ದಿದೆ. ಚುನಾವಣೆ ಮಧ್ಯೆ ರಾಜ್ಯದಲ್ಲಿ ಹಿಂದಿ ಭಾಷೆಯ ಕಿಚ್ಚು ಎದ್ದಿದೆ. ತ್ರಿಭಾಷಾ ಸೂತ್ರದ ಮೂಲಕ ದಕ್ಷಿಣ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆಗೆ ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ ಎಂಬ ಆರೋಪ ಇದೆ. ಆದ್ದರಿಂದ ಕೇಂದ್ರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಠಕ್ಕರ್ ಕೊಡಲು ಹೊರಟಂತಿದೆ. ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ಅಳವಡಿಕೆ ಮೂಲಕ ಹಿಂದಿ ಭಾಷೆಗೆ ಕೊಡಲು ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ.
ಹೀಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಹಿಂದಿ ಭಾಷೆಗೆ ಅಂಕಗಳ ಬದಲಿಗೆ ಗ್ರೇಡ್ ನೀಡಲು ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವುದನ್ನು ಕನ್ನಡಪರ ಸಂಘಟನೆಗಳು ಸ್ವಾಗತಿಸಿವೆ. ಆದರೆ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಹೊಸ ಜಂಗಿ ಕುಸ್ತಿಗೆ ನಾಂದಿ ಹಾಡಿದೆ. ಯಾರು ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನ ಹೇರಬಾರ್ದು. ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ವಿರೋಧ ಮಾಡೋರು ಇರ್ತಾರೆ, ಸ್ವಾಗತ ಮಾಡೋರು ಇರ್ತಾರೆ. ಈ ಭಾಷೆ ಕಲಿಬಾರ್ದು ಅಂತ ಏನಿಲ್ಲ, ಪರೀಕ್ಷೆ ಕಡ್ಡಾಯ ಆಗಬಾರ್ದು. ನಾವು ಓದುವಾಗ ಹಿಂದಿ ಕಡ್ಡಾಯ ಇದೆ. ಇದೇ ವಿಚಾರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರವೇ ನಡೆದು ಹೋಗಿದೆ. ಹಿಂದಿ ಹೇರಿಕೆಯಿಂದ ಏನು ಲಾಭ ಆಗುತ್ತೆ ಅಂತ ಬಿಜೆಪಿಗರು ಹೇಳಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ರೆ, ತ್ರಿಭಾಷಾ ನೀತಿ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲ ಮಾಡ್ತಿದೆ, ಮಕ್ಕಳ ಭವಿಷ್ಯದ ಜೊತೆ ಸರ್ಕಾರ ಆಟ ಆಡ್ತಿದೆ ಅಂತ ಬಿಜೆಪಿಗರು ತಿರುಗೇಟು ನೀಡಿದ್ರು. ನೋಡಿ, ಬಿಜೆಪಿಯವರು ಹೇಳಬೇಕಲ್ಲ, ನೋಡಿ ಅಪ್ಪ ಇದರಿಂದ ಪ್ರಯೋಜನ ಏನಾಗ್ತಾ ಇದೆ 3 ಭಾಷೆಯಿಂದ ಅಂತ, ಅಥವಾ ಈ ಹಿಂದಿ ಹೇರಿಕೆಯಿಂದ ಅವರು ಅವ್ರ ಲೀಡರ್ಸಿಗೆ ಮನವೊಲಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರು ಮಾಡಲಿ, ಅವ್ರ ಸ್ವಾಮಿ ನಿಷ್ಠೆ ತೋರಿಸ್ಬೇಕಂತ ತೋರಿಸ್ಲಿ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದವರಾಗಿ ಸಾಧಕ ಬಾಧಕ ಏನು ಅಂತ ಚರ್ಚೆ ಮಾಡಿಬಿಟ್ಟು ನಮಗೆ ತಿಳಿಸಿದ್ರೆ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಆಲ್ಸೋ. ಸುಮ್ಮನೆ ಕಾಟಾಚಾರಕ್ಕೆ ಟೀಕೆ ಮಾಡಬೇಕು ಅಂದರೆ ನಾವು ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಮಾನಸಿಕತೆಯ ಬಗ್ಗೆ ಗೊತ್ತಿಲ್ಲ, ಅವರ ಅಧ್ಯಯನ ಮಾಡಲ್ಲ. ಇಂಥವರು ಶಿಕ್ಷಣ ಸಚಿವರಿದ್ದಾರೆ, ಅವರು ನಿರ್ಧಾರ ತಗೊಂತಾರೆ. ಹೋಗ್ಲಿ ಮುಖ್ಯಮಂತ್ರಿಗಾದ್ರೂ ಪ್ರಜ್ಞೆ ಇರಬೇಕಲ್ಲ. 1 ವರ್ಷ ಕಲಿತ ಮೇಲೆ ಎಕ್ಸಾಮ್ ಬರುವಾಗ ನೀವು ಎಕ್ಸಾಮ್ ಬರಿಬೇಡಿ ಅಂತಂದ್ರೆ ಏನು ಅರ್ಥ? ಆ ಮಕ್ಕಳೇನೇ ಹೇಳಿಲ್ಲ ನಮ್ಗೆ ಹಿಂದಿ ಬೇಡ, ನಮ್ಗೆ ಇಂಗ್ಲಿಷ್ ಬೇಡ ಅಂತ ಮಕ್ಕಳೇ ಹೇಳಿದಾರ? ಮಕ್ಕಳು ಕೇಳ್ಕೊಂಡಿಲ್ಲ, ಎಲ್ಲೂ ಟೀಚರ್ಸ್ ಕೇಳ್ಕೊಂಡಿಲ್ಲ, ಪೋಷಕರು ಕೇಳ್ಕೊಂಡಿಲ್ಲ. ಯಾರನ್ನು ಕೇಳಿ ನೀವು ಕ್ಯಾನ್ಸಲ್ ಮಾಡ್ತೀರಿ? ಕೇಂದ್ರ ಸರ್ಕಾರದವರು ಅವ್ರದ್ದು ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ನಮ್ಮ ರಾಜ್ಯದ ಮೇಲೆ, ನಮ್ಮ ಭಾಷೆ ಮೇಲೆ, ಅಥವಾ ನಮ್ಮ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಇತಿಹಾಸದ ಮತ್ತು ಸಂಸ್ಕೃತಿ ಮತ್ತು ಕಲೆ ಮೇಲೆ ಇವ್ರದ್ದೇನು ಜವಾಬ್ದಾರಿನೇ ಇಲ್ವಾ? ಎಂ ಪಿಗಳು ಯಾಕೆ ಹೋಗಿದ್ದಾರೆ? ಮತ್ತು ಅವ್ರು ಎಷ್ಟು ಜನ ಹೋಗಿ ಹೋರಾಟ ಮಾಡಿದ್ದಾರೆ? ಮಾತೆತ್ತಿದ್ರೆ ಬಂದು ಇಲ್ಲಿ ಮೆಟ್ರೋ ದರ ಸ್ವಲ್ಪ ಮೇಲೆ ಏರಿಕೆ ಆದರೆ ಪ್ರತಿಭಟನೆ ಮಾಡೋರು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಯಾವಾಗ ಚರ್ಚೆ ಮಾಡಿದ್ದಾರೆ? ಯಾವತ್ತೂ ಮಾಡಿಲ್ಲ. ನಾವು ಹಿಂದಿಯನ್ನು ಏರಿಕೆ ಮಾಡಿ ನಾವು ಹೇಳಲ್ಲ, ಹಿಂದಿ ಬೇಕಾದವ್ರು ಕಲಿತಾರೆ. ನೀವು ಆಪ್ಷನ್ಸ್ ಇಟ್ಟಿದ್ರಿ 3, ಹಿಂದಿನ ಈಗ ಓದಿದ್ದಾರೆ. ಇಡೀ ವರ್ಷ ಮಾಡಿದ ಮೇಲೆ ಅಕಾಡೆಮಿಕ್ ಇಯರ್ ಮುಗಿದ ಮೇಲೆ ನೀವು ತೀರ್ಮಾನ ತಗೊಳ್ಳಿ, ಬೇಕಾ ಬೇಡ, ಬೇಕಾದವ್ರು ತಗೊಳ್ಳಿ, ಬೇಡದಿದ್ದರು ಬಿಡಿ, ಅದೇಳಿ. ಅದನ್ನು ಬಿಟ್ಟು ಇಡೀ ವರ್ಷ ನೀವು ಪಾಠ ಮಾಡಿಸಿದ್ದೀರಿ. ಈಗ ನೀವು ಹಿಂದಿ ಲೆಕ್ಕಕ್ಕಿಲ್ಲ, ಗ್ರೇಡ್ ಮಾತ್ರ ಕೊಡ್ತೀವಿ, ಮಾರ್ಕ್ಸ್ ಕೊಡಲ್ಲ ಅಂದ್ರೆ ಓದಿಸಿದ್ಯಾಕೆ ನೀವು? ಒಟ್ನಲ್ಲಿ ರಾಜ್ಯದಲ್ಲಿ ಸದ್ಯ ಎದ್ದಿರುವ ಹಿಂದಿ ಭಾಷಾ ಕಿಚ್ಚು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.